ಸ್ನೇಹಿತರೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಕೃಷಿ ಇಲಾಖೆಯಿಂದ 2024-25 ಅನುದಾನದ ಅಡಿಯಲ್ಲಿ ಮಿನಿ ಟ್ರ್ಯಾಕ್ಟರ್, ಟಿಲ್ಲರ್, ವಿಂಡರ್ ಮತ್ತು ಇದರ ಯಂತ್ರೋಪಕರಣಗಳನ್ನ ಖರೀದಿ ಮಾಡೋದಕ್ಕೆ ಸಬ್ಸಿಡಿ ಸಿಗ್ತಾ ಇದೆ ಮತ್ತು ಅದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಂತ ವಿಷಯ ನಾನು ಮುಂದೆ ತಂದಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ವಿಷಯ ಪೂರ್ತಿ ನೋಡಿ. ಹಾಗೆಯೇ ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹೌದು, ಸರ್ಕಾರ ಅನೇಕ ಯೋಜನೆಗಳನ್ನ ಮಾಡ್ತಿರುತ್ತೆ, ಅದಕ್ಕೆ ಆದಂಥ ಫಂಡನ್ನು ಸಹ ಮೀಸಲಾತಿ ಮಾಡಿರ್ತಾರೆ. ಸೊ ಈಗ ಮಾತಾಡ್ತಿರೋ ವಿಚಾರ ಏನಪ್ಪ ಅಂದರೆ, ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣಾ ಕಾರ್ಯಕ್ರಮದಡಿಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50% ಸಹಾಯಧನ ಮತ್ತು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ 90% ಸಹಾಯಧನ ಒದಗಿಸುವಂಥ ಒಂದು ಯೋಜನೆ ಈ ಒಂದು ಯೋಜನೆ ಆಗಿದೆ. ಮತ್ತು ಇದನ್ನು ಪಡೆಯೋದಕ್ಕೆ ಅರ್ಜಿನೂ ಸಹ ಆಹ್ವಾನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ನಿಮಗೋಸ್ಕರ. ಹೌದು, ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಕೃಷಿ ಯಾಂತ್ರೀಕರಣ ಆದಂಗೆ ಅಟ್ಲೀಸ್ಟ್ ರೈತರಿಗೆ ಯೂಸ್ ಆಗುತ್ತೆ. ಏಕೆಂದರೆ ಇತ್ತೀನ ದಿನಗಳಲ್ಲಿ ಆ ಕೆಲಸ ಮಾಡೋದಕ್ಕೆ ಜನಗಳು ಸಿಗಲ್ಲ, ಹಾಗಾಗಿ ತುಂಬ ಕೆಲಸ ಆಗ್ತಾನೂ ಇಲ್ಲ. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಎಲ್ಲ ವರ್ಗದ ರೈತರಿಗೂ ಸಹ ಸ್ಪ್ರಿಂಕ್ಲರ್ ಅಂತೇನು ಹೇಳ್ತೀವಿ ಅಥವಾ ತುಂತುರು ಅಥವಾ ಹನಿ ನೀರಾವರಿಗೆ 90% ಸಹಾಯಧನ, ಅದನ್ನು ಸಹ ಪಡೆಯುವಂಥ ಆಸಕ್ತ ರೈತರು ಅರ್ಜಿ ಸಲ್ಲಿಸಿ ಪಡ್ಕೋಬೇಕಾಗುತ್ತೆ. ಕೃಷಿ ಯಾಂತ್ರೀಕರಣದಲ್ಲಿ ಚಿಕ್ಕ ಟಿಲ್ಲರ್ಗಳಿರ್ಬೋದು ಅಥವಾ ಕಟಿಂಗ್ ಮಿಷಿನ್ಸ್ ಇರ್ಬೋದು, ಇದೆಲ್ಲ ಸಿಗ್ತಾ ಇದೆ. ಈ ಯೋಜನೆ ಸೌಲಭ್ಯ ಪಡೆಯೋಕ್ಕೆ ಯಾರೆಲ್ಲ ಆಸಕ್ತಿ ಇರುತ್ತೆ ಅವರು ಸಮೀಪದ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿನ ಪಡ್ಕೋಬೇಕಾಗತ್ತೆ. ಅಥವಾ ಅಲ್ಲೇ ಅರ್ಜಿ ಸಹ ಸಲ್ಲಿಸಿ ಸಬ್ಸಿಡಿ ದರದಲ್ಲಿ ಯಂತ್ರೋಪಕರಣನ ಖರೀದಿ ಮಾಡ್ಬೋದು ಮತ್ತು ನೋಂದಣಿ ಮಾಡ್ಕೋಬೇಕಾಗತ್ತೆ. ನೀವು ಅನ್ಕೋಬೋದು ಡೇ ಟು ಟೈಮ್ ಅಂತೇನಿಲ್ಲ, ಎಲ್ಲ ಟೈಮಲ್ಲೂ ಅದು ಒಂದೊಂದು ಸ್ಕೀಮ್ಗಳು ಬರ್ತಾ ಇರುತ್ತೆ. ನೀವು ಕೃಷಿ ಇಲಾಖೆ ಜೊತೆ ಸಂಪರ್ಕ ಇರಬೇಕು ಅಥವಾ ತೋಟಗಾರಿಕೆ ಇಲಾಖೆ ಜೊತೆ ಸಂಪರ್ಕ ಇದ್ದರೆ ಭಾಳನೇ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಯಾವಾಗ್ಲೂ ಯಾವೆಲ್ಲ ಉಪಕರಣಗಳಿಗೆ ಸಬ್ಸಿಡಿ ಕೊಡ್ತವೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಫ್ಲೋರ್ ಮಿಲ್ ಇರ್ಬೋದು, ರೈಸ್ ಮಿಲ್ಲಿಗಿರ್ಬೋದು, ರೈಸ್ ಮಿಲ್ ಕ್ಲೀನಿಂಗ್ ಇರ್ಬೋದು, ಅಥವಾ ಚಿಲ್ಲಿ ಪೌಡ್ರಿಂಗ್ ಇರ್ಬೋದು, ಮತ್ತು ಮಿನಿ ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ಗಳಿರ್ಬೋದು, ಕಳೆ ತೆಗೆಯಂಥ ಮಿಷಿನ್ ಇರ್ಬೋದು, ಹೀಗೆ ಅನೇಕ ಮಿಷಿನ್ಗಳಿಗೆ ಸಬ್ಸಿಡಿನ ನೀಡ್ತಾ ಇದ್ದಾರೆ. ದಯವಿಟ್ಟು ತಾವು ಇದ್ರ ಬಗ್ಗೆ ಕೂಲಂಕುಷವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಹೋದರೆ ನಿಮಗೆ ಅಲ್ಲೂ ಸಿಗುತ್ತೆ, ಅಥವಾ ಕೃಷಿ ಇಲಾಖೆಯಲ್ಲಿ ಹೋಗಿ ಕೇಳಿದ್ರೂ ಆ ಟೈಮಲ್ಲಿ ಸ್ಕೀಮಲ್ಲಿ ಇರುತ್ತೆ. ಈಗಲೂ ಸಹ ಅದು ಈಗ ಸರಿಯಾದ ಸಮಯ, ತಾವು ಸಹ ವಿಚಾರ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಈ ವಿಷಯನ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಹೆಚ್ಚೆಚ್ಚು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಸರ್ಕಾರದಿಂದ ಸಿಗುವಂಥ ಎಲ್ಲ ಅನುದಾನನ ಪಡ್ಕೊಳ್ಳಿ. ಸುಮ್ಮನೆ ಸರ್ಕಾರದ ಅನುದಾನ ಯಾರೋ ತಿಂದು ಖಾಲಿ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟು ರೈತರಿಗೆ ಸಿಕ್ಕಿದ್ರೆ, ಬಡಬಗರಿಗೆ ಸಿಕ್ಕಿದ್ರೆ ಉಪಯೋಗ ಆಗಿ ಜೀವನದಲ್ಲಿ ಅವರಿಗೆ ಯೂಸ್ ಆಗುತ್ತೆ ಅಂತ ವಿಷಯನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.